ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ಪ್ರದೀಪ್ ಬ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಒಂದು ನೇರಳೆ ಹಣ್ಣು ರೆಸಿಪಿನ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಎಸ್, ಹೌದು, ನೀವು ನೋಡ್ತಿರೋ ಹಾಗೆ ಈ ನೇರಳೆ ಹಣ್ಣು ಅಥವಾ ಜಾಮೂನ್ ಫ್ರೂಟ್ ಅಂತ ಹೇಳ್ತಾರಲ್ಲ, ಸೊ ಇದು ಮಕ್ಕಳಿಗೆ ಮತ್ತು ಶುಗರ್ ಪೇಷಂಟ್ಸ್ಗೆ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಬೋದಾಗಲಿ ಇದು ಉಪಯೋಗ ಆಗುತ್ತೆ. ಸೊ ಇದು ಉಪಯೋಗಿಸ್ಕೊಂಡು ನಾನೊಂದು ಉಪ್ಪಿನಕಾಯಿ ಮಾಡೋಣ ಅಂತ ಅನ್ನಿಸ್ತು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಉಪ್ಪಲ್ಲಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಬೇಕಾದರೆ ಒಂದು 15 ನಿಮಿಷ ಇದನ್ನು ನೆನೆಸಿ ಇದನ್ನ ತೊಳಿಬೋದು. ನೇರಳೆ ಹಣ್ಣನ್ನ ಈ ಥರ ಉದ್ದುದ್ದಕ್ಕೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ಮಿನಿಟ್ಸ್ ಇದನ್ನು ನೆನೆಸಿಡಿ. ಈಗ ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ, ಮೆಂತ್ಯಕಾಳು ಇದನ್ನು ಒಂದು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಳ್ಳಿ. ಆಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳಿ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಈ ಉಪ್ಪಿನಕಾಯಿ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸೊ ನೀವು ಇದು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದು 20 ನಿಮಿಷ ಆಗಿದೆ. ಈ ಉಪ್ಪಿನಕಾಯಿಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯಕಾಳು ಹಾಕಿ ಪೌಡರ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಮಿಕ್ಸ್ ಮಾಡಿ. ನೆಕ್ಸ್ಟು ಪ್ಯಾನ್ಗೆ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಚೂರು ಅರಿಶಿನದ ಪುಡಿ ಮತ್ತು ಬೆಳ್ಳುಳ್ಳಿನ ಜಜ್ಜಿರೋಂಥ ಬೆಳ್ಳುಳ್ಳಿನ ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂದು ಒಣಮೆಣ್ಸಿನ್ಕಾಯಿನ. ಸೊ ನಾವು ಬಿಸಿಯಾದಂಥ ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಒಂದು ತಿಂಗಳಾದ್ರೂ ಇದು ಹಾಳಾಗೋದಿಲ್ಲ. ನೀವು ಇದನ್ನು ನಾವು ಚಿತ್ರಾನ್ನಕ್ಕಾಗಲಿ ಅಥವಾ ಸೈಡ್ ಡಿಶ್ಗೆ ಆಗಲಿ ಇದನ್ನು ತಿನ್ಕೋಬೋದು ಮತ್ತು ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡಿ. 100% ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.